ಎಸ್, ಇವತ್ತು ನಾನು ಮಾಡ್ತಿರುವಂಥ ಟಾಪಿಕ್ ಸೆಕ್ಸ್ ಚಾಟ್ ಬಗ್ಗೆ. ಅಂದರೆ ಇಂದಿನ ಯೂತ್ಸ್ಗೆ, ಅಂದರೆ ಈಗಿನ ಜನ್ರೇಷನ್ ಮಕ್ಕಳು ಏನಿರ್ತಾರೆ, ಸೊ ಯಂಗ್ಸ್ಟರ್ಸ್, ಸೊ ಅವರಿಗೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಿದ್ದೀನಿ. ನಾಟ್ ಓನ್ಲಿ ಯಂಗ್ಸ್ಟರ್ಸ್, ಕೆಲವೊಬ್ರು ಕ್ವಶನ್ ಕೇಳಿದ್ರಿ ನಾವು ಮಾಡ್ತಿರೋದು ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ. ಸೊ ಅದಕ್ಕೆ ಇವತ್ತು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಏನಿದು ಸೆಕ್ಸ್ ಚಾಟು, ಇದು ಮಾಡೋದ್ರಿಂದ ಏನಾಗುತ್ತೆ, ಇದು ಮಾಡೋದು ಸರಿನಾ ತಪ್ಪಾ, ಮಾಡಿದ್ರೆ ಏನು ಆಗ್ಬಹುದು ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಹೊಸಬ್ರು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೆಕ್ಸ್ ಚಾಟ್, ಎಷ್ಟೋ ಜನ ಇದನ್ನ ಇನ್ನೂ ಕೇಳ್ದೇನೂ ಇರ್ಬೋದು, ಬಟ್ ಇವಾಗಂತೂ ಅದಕ್ಕೆ ಅಂತಾನೆ ಕೆಲವೊಂದಷ್ಟು ಆ್ಯಪ್ಸ್ಗಳು ಬಂದಿದೆ ಸೆಕ್ಸ್ ಚಾಟ್ ಮಾಡಲಿಕ್ಕೆ. ಸೊ ಇಂಟ್ರೆಸ್ಟ್ ಇದ್ದವರು ಅದನ್ನ ಡೌನ್ಲೋಡ್ ಮಾಡ್ಕೊತಾರೆ, ಯೂಸ್ ಮಾಡ್ಕೊತಾರೆ. ಬಟ್ ಇನ್ನೊಂದು ಕೆಲವು ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಮತ್ತೆ ಕೆಲವ್ರಿಗೆ ಯಂಗ್ಸ್ಟರ್ಸ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಏನಿದು ಸೆಕ್ಸ್ ಚಾಟ್ ಅಂತ. ಹೋಗ್ತೀನಿ. ನಂಬರ್ 1, ಸೆಕ್ಸ್ ಚಾಟ್ ಅಂದ್ರೆ ಏನು? ಇತ್ತೀಚೆಗೆ ನಿಮಗೆ ಗೊತ್ತಿದ್ರು ಗೊತ್ತಿಲ್ಲದೆ ಇರ್ಬೋದು, ಕೆಲವೊಂದು ಆ್ಯಪ್ಸ್ಗಳೇ ಬಂದಿದೆ ಸೆಕ್ಸ್ ಚಾಟ್ ಮಾಡಲಿಕ್ಕೆ. ಓಕೆನಾ? ಬೇಕಾದವರು ಅದನ್ನ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ಕೊತಾರೆ, ಇನ್ನು ಗೊತ್ತಿಲ್ಲದೆ ಇರೋರು ಹಾಗೆ ಇರ್ತಾರೆ. ಬಟ್ ಮೇಯ್ನ್ ನಾನು ಫಸ್ಟ್ ಯಾವ್ದನ್ನ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಸ್ ಅಲ್ಲಿ ಇರುವಂತದ್ದು ಏನಪ್ಪಾ ಅಂದ್ರೆ, ಈಗ ಎಲ್ಲೋ ಯಾರನ್ನೋ ಒಬ್ರನ್ನ ನೋಡ್ತೀರಾ, ಅಟ್ರಾಕ್ಷನ್ ಆಗುತ್ತೆ, ಸೊ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊತೀರಾ. ಅದು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಸಿಕ್ಕಿರ್ಬೋದು ನಿಮಗೆ, ಈವನ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಯಾವ್ದಾದ್ರೂ ಆಗಿರ್ಬೋದು. ಸೊ ಇವಾಗ ಎಲ್ಲದರಲ್ಲೂ ಮೆಸೇಜ್ ಆಪ್ಷನ್ ಇದೆ. ಸೊ ಏನ್ ಮಾಡ್ತೀರಾ ಅಂದ್ರೆ, ಓಕೆ ಯಾರನ್ನ ನೋಡಿದಾಗ ನಮಗೆ ಒಬ್ರ ಮೇಲೆ ಇಷ್ಟ ಆಗುತ್ತೆ, ಅವ್ರ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊತೀವಿ, ನಮ್ದು ಅವ್ರಿಗೆ ನಂಬರ್ ಕೊಡೋಂಥದ್ದು, ಅವ್ರ ನಂಬರ್ ನಾವು ಇಸ್ಕೊಳ್ಳೋಂಥದ್ದು, ಇದೆಲ್ಲ ಆಗುತ್ತೆ. ಇದೆಲ್ಲ ಆದ್ಮೇಲೆ ಏನಾಗುತ್ತಪ್ಪ ಅಂದ್ರೆ, ಸ್ವಲ್ಪ ದಿನ ಹಾಯ್ ಬಾಯ್, ಊಟ ಆಯ್ತಾ, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಈ ತರದ ಮೆಸೇಜ್ಗಳು ನಡೀತಾ ಇರುತ್ತೆ. ಆಮೇಲೆ ಒಂದಿನ ಸಡನ್ ಆಗಿ ಐ ಲವ್ ಯು ಅಂತ ಮೆಸೇಜ್ ಬರುತ್ತೆ. ಓಕೆ, ಈ ಕಡೆಯಿಂದ ಡೈರೆಕ್ಟ್ ಆಗಿ ರಿಪ್ಲೈ ಮಾಡೋರು ಇರ್ತಾರೆ, ಇಲ್ಲ ಟೈಮ್ ಬೇಕು ಅಂತ ಕೇಳೋರು ಇರ್ತಾರೆ, ಇಲ್ಲ ಏನು ಹೇಳ್ದೆ ಸುಮ್ಮನಾಗೋರು ಇರ್ತಾರೆ, ಇಷ್ಟ ಇಲ್ಲದೆ ಬ್ಲಾಕ್ ಮಾಡೋರು ಸಹ ಇರ್ತಾರೆ. ಓಕೆನಾ? ನಾನು ಇಲ್ಲಿ ಬರೀ ಗಂಡ್ಮಕ್ಳು ಅಥವಾ ಹೆಣ್ಮಕ್ಳು ಅಂತ ಹೇಳ್ತಾ ಇಲ್ಲ, ಇಬ್ಬರಿಗೂ ಹೇಳ್ತಾ ಇರೋದು. ಪ್ರಪೋಸ್ ಮಾಡ್ತಾರೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡೋಂಥವ್ರಿಗೆ ಮಾತ್ರ ಹೇಳ್ತಾ ಇರೋಂಥದ್ದು. ಓಕೆ, ಅಕ್ಸೆಪ್ಟ್ ಮಾಡ್ಕೊಂತೀರಾ, ಇಷ್ಟ ಇದ್ದೋ ಇಲ್ದೇನೋ, ಅಥವಾ ಸಮ್ಟೈಮ್ಸ್ ಬೇಗ ರಿಪ್ಲೈ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಕ್ಕೆ ಮನಸ್ಸಿಲ್ದಿದ್ರು ಹ್ಞೂ ಅಂತನಾದ್ರೂ ಹೇಳ್ಬಿಟ್ಟು ಸುಮ್ಮನೆ ಇರ್ತೀರಾ. ಆಮೇಲೆ ಏನಾಗುತ್ತಪ್ಪ ಅಂದ್ರೆ, ಓಕೆ ಆಮೇಲೆ ಕಂಟಿನ್ಯೂ ಆಗುತ್ತೆ, ಹಾಗೆ ಹೀಗೆ ಕಿಸ್ಸಿಂಗ್ ಇಮೋಜಿಸ್ ಬರುತ್ತೆ, ಹಗ್ ಇಮೋಜಿಸ್ ಬರುತ್ತೆ, ಮಿಡ್ ನೈಟ್ ವರ್ಗೂ ಮೆಸೇಜಸ್ಗಳೆಲ್ಲ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ನಿದ್ರೆ ಮಾಡೋದಿಲ್ಲ. ಆ ಒಂದು ಏನ್ ಪೀರಿಯಡ್ ಟೈಮ್ ಇರುತ್ತೆ ಅಲ್ವಾ, ಸೊ ಅಂತ ಟೈಮ್. ಸೊ ಮಿಡ್ ನೈಟ್ ಮೆಸೇಜ್ ಮಾಡೋವರೆಗೂ ಏನಪ್ಪಾ ಅದು ಅಂದ್ರೆ, ಓಕೆ ಮಿಡ್ ನೈಟ್ ಅಲ್ಲಿ ಇಬ್ಬರೇ ಇರ್ತಾರೆ, ಆಕೆ ಅವಳ ರೂಮಲ್ಲಿ ಇರ್ತಾಳೆ, ಈತ ಅವನ ರೂಮಲ್ಲಿ ಇರ್ತಾನೆ, ಇಬ್ಬರೇ ಇರ್ತಾರೆ, ಬೇರೆ ಯಾರು ಇರೋದಿಲ್ಲ. ಸೊ ಅವಾಗ ಈ ನಾರ್ಮಲ್ ಮೆಸೇಜ್ ಇಂದ ರೊಮ್ಯಾಂಟಿಕ್ ಮೆಸೇಜ್ಗೆ ಶಿಫ್ಟ್ ಆಗ್ತೀರಾ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ನಿಮ್ದು ಫೋಟೋ ಕಳಿಸು ಅಂತ ಅನ್ನೋದು, ಫಸ್ಟ್ ಬಟ್ಟೆ ಇರೋ ಫೋಟೋಸ್ ಕಳಿಸು ಅನ್ನೋದು, ಆಮೇಲೆ ಬಟ್ಟೆ ಇಲ್ದಲೇ ಇರೋ ಫೋಟೋಸ್ ಕಳಿಸು ಅನ್ನೋದು, ಮತ್ತೆ ನ್ಯೂಡ್ ಆಗಿರೋ ಫೋಟೋಸ್ ಕಳಿಸು ಅನ್ನೋದು, ಇದೆಲ್ಲ ಆಗ್ತಾ ಇರುತ್ತೆ. ಬಟ್ ಏನಪ್ಪ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಯಾರೇ ಆಗಿರ್ಲಿ, ಒಬ್ಬ ಪರ್ಸನ್, ಹುಡುಗ ಅಥವಾ ಹುಡುಗಿ, ಅವನು ಮದುವೆ ಆಗೋವರೆಗೂ ಯಾವುದೇ ಕಾರಣಕ್ಕೂ ಈ ತರದ ಶೇರಿಂಗ್ಗಳನ್ನ ಇಟ್ಕೊಳಕ್ ಹೋಗ್ಬೇಡಿ. ಗೊತ್ತಾಯ್ತಾ? ಅದರಲ್ಲೂ ಹೆಣ್ಮಕ್ಳು ತುಂಬಾ ಅಂದ್ರೆ ತುಂಬಾ ಹುಷಾರಾಗಿರಿ. ಏನೋ ಒಂದು ಆ ಟೈಮಲ್ಲಿ ಅತಿಯಾದ ಪ್ರೀತಿಯಿಂದನೋ, ಇಲ್ಲ ಒಂದು ಏನ್ ಟೈಮಿಂಗ್ಸ್ ಇರುತ್ತೆ ಅಲ್ವಾ, ಆ ಟೈಮಿಂಗ್ಸ್ ಅಲ್ಲಿ ಲೋಕನೇ ಮರ್ತು ಬಿಟ್ಟಿರ್ತೀರಿ. ಒಬ್ಬ ಮನುಷ್ಯನ ಮೇಲೆ ನಂಬಿಕೆ ಬರುತ್ತೆ, ಅಲ್ಲಿವರೆಗೂ ನೀವು ನಿಮ್ಮ ಲಿಮಿಟ್ ಕ್ರಾಸ್ ಮಾಡಿ ಯಾವುದೇ ರೀತಿ ಮೆಸೇಜ್ ಮಾಡೋದಕ್ಕೆ ಹೋಗ್ಬೇಡಿ. ಏನಕ್ಕಪ್ಪ ಅಂದ್ರೆ, ಓಕೆ ಈಗ ಅವ್ರು ಯಾರೋ ಗೊತ್ತೇ ಇಲ್ಲ, ಏನೋ ಒಂದು ಅಟ್ರಾಕ್ಷನ್ಗೆ ಲವ್ ಆಯ್ತು, ನಂಬರ್ ಇಸ್ಕೊಂಡ್ವಿ, ಮೆಸೇಜ್ಗಳೆಲ್ಲ ಹೋಯ್ತು ಬಂತು, ಲವ್ ಯು ಆಯ್ತು, ಎಲ್ಲದೂ ಆಯ್ತು, ಲಾಸ್ಟಿಗೆ ಯಾವ್ದ್ರಲ್ಲಿ ಬಂದು ನಿಂತ್ಕೊಳತ್ತಪ್ಪ ಅಂದ್ರೆ, ಈ ಮಿಡ್ ನೈಟ್ ಮೆಸೇಜ್ ಮಾಡೋರ್ಗೆ ನೀವು ಕಳಿಸಿದ್ದಂತಹ ಒಂದೇ ಒಂದು ಫೋಟೋ ಬರೀ ಅವ್ರ ಹತ್ರನೇ ಇರುತ್ತೆ ಅಂತ ಏನ್ ನಂಬಿಕೆ ಅಲ್ವಾ? ಅಥವಾ ಆತನ ಬಗ್ಗೆ ನಿಮ್ಗೇನು ಪೂರ್ತಿಯಾಗಿ ಗೊತ್ತೇ ಇರೋದಿಲ್ಲ, ಫೋಟೋಸ್ ಸೆಂಡ್ ಮಾಡ್ತೀರಾ, ಒಂದೇ ಸೆಕೆಂಡಲ್ಲಿ ಒಂದು ಫೋಟೋ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಈವನ್ ಔಟ್ ಆಫ್ ಕಂಟ್ರಿಗೆ ಬೇಕಾದ್ರೂ ಹೋಗ್ಬೋದು. ಏನಾದರೂ ಮಿಸ್ಯೂಸ್ ಮಾಡ್ಕೊಂಡ್ರೆ ನಿಮ್ಮ ಲೈಫ್ ಏನಾಗ್ಬಹುದು. ಓಕೆನಾ? ಗಂಡು ಹೆಣ್ಣು ಅಂತಲ್ಲ, ಇಬ್ಬರಿಗೂ ಹೇಳ್ತಾ ಇದ್ದೀನಿ ನಾನು. ಏನಾದರೂ ಒಂದು ಸೆಕೆಂಡ್ ನಿಮ್ಮ ಫೋಟೋಸ್ಗಳು, ನೀವು ಕಳಿಸಿದಂಥ ಫೋಟೋಸ್ಗಳು ಏನಾದರೂ ಮಿಸ್ಯೂಸ್ ಆದರೆ, ನೀವು ಮಾಡಿದ ತಪ್ಪಿಗೆ ನಾಳೆ ದಿನ ನಿಮ್ಮ ಮನೆಯವರೆಲ್ಲ ಸಫರ್ ಮಾಡ್ಬೇಕಾಗ, ಕುತ್ತಿಗೆಗೆ ತಾಳಿ ಬೀಳೋವರೆಗೂ, ಇಲ್ಲ ಅವಳು ನಿಮ್ಮ ಹೆಂಡತಿ ಆಗೋವರೆಗೂ ದಯವಿಟ್ಟು ಯಾರು ಈ ಥರ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಓಕೆನಾ? ಸೊ ನಿಮ್ಗೆ ಹೇಳಿದ್ದು ನಾನು ಅರ್ಥ ಆಯ್ತು ಅನ್ಕೋ. ಸೊ ಯಾವಾಗ ನೀವು ಆ ಥರ ಆ್ಯಪ್ಸ್ ಅಲ್ಲಿ ಇರುವಂತಹ ಪರ್ಸನ್ಸ್ಗಳಿಗೆ, ಲೇಡೀಸ್, ವುಮೆನ್ಸ್ ಫೀಮೇಲ್ಸ್ ಆಗಿರ್ಬೋದು, ಇಲ್ಲ ಮೇಲ್ಸ್ ಆಗಿರ್ಬೋದು, ಆ ಪರ್ಸನ್ಗಳಿಗೆ ನೀವು ಅಡಿಕ್ಟ್ ಆಗ್ಬಿಟ್ರೆ ನೀವು ರಿಯಲ್ ಲೈಫ್ ಸೆಕ್ಸ್ ಮೇಲೆ ಇಂಟ್ರೆಸ್ಟ್ನ ಕಳ್ಕೊಂಡ್ಬಿಡ್ತೀರ.
ಓಕೆನಾ. ಸಾಧ್ಯ ಆದಷ್ಟು ಅಂಥದ್ದೆಲ್ಲದ್ರಿಂದನೂ ದೂರ ಇರಿ. ಏನು ನಿಮ್ಮ ವೈಫ್ ಮತ್ತು ಹಸ್ಬೆಂಡ್ ಮತ್ತು ವೈಫ್ ಇರ್ತಾರೆ, ಅವ್ರ ಜೊತೆ ಮಾತ್ರ ಎಂಜಾಯ್ ಮಾಡೋದನ್ನು ಕಲೀರಿ. ಎಲ್ಲೋ ಇರೋರನ್ನ ಮೊಬೈಲಲ್ಲಿ ನೋಡಿಕೊಂಡು ನೀವು ಮ್ಯಾಸ್ಟರ್ಬೇಷನ್ ಮಾಡ್ಕೊಳ್ಳೋ ಅಂಥದ್ದು ತುಂಬ ಕೆಟ್ಟ ಅಭ್ಯಾಸ ಆಗಿಬಿಡುತ್ತೆ. ನೀವೇನಾದರೂ ಅಡಿಕ್ಟ್ ಆದರೆ ಮಾತ್ರ ಮೋಸ್ಟ್ ಡೇಂಜರ್ ಆಗಿಬಿಡುತ್ತೆ ಅದು. ಸೊ ಇದಾಗಿತ್ತು ಇವತ್ತಿನ